ಗ್ಲೋಬಲ್ ಕನ್ನಡ ವೀಕ್ಷಕರಿಗೆಲ್ಲ ನಮಸ್ಕಾರ. ನಾನು ಒಂದು ವಿಷಾದಕರ ಸಂಗತಿಯೊಂದಿಗೆ ಇವತ್ತೊಂದು ಎಪಿಸೋಡ್ ಮಾಡ್ತಾಯಿದ್ದೀನಿ. ಬಹಳ ನನ್ನ ಹಿರಿಯ ಮಿತ್ರರು, ನನಗೆ ಬಹಳ ಆತ್ಮೀಯರು, ಮತ್ತು ವಾರದಲ್ಲಿ ಒಂದು ಸಲ ನಾನು ಫೋನ್ ಮಾಡಿ ಬಹಳ ಸುದೀರ್ಘ, ಅವರ ಫೋನ್ ಅಂದರೂ 30 ನಿಮಿಷಕ್ಕೆ ಮುಂಚೆ ಯಾವತ್ತೂ ಮುಗೀತಿರಲಿಲ್ಲ. ಅಂತಹ ಎನ್.ಎಸ್. ಶಂಕರ್ ಅವರು ನಮ್ಮನ್ನು ಅಗಲಿದ್ದಾರೆ. ನಿಮಗೆ ಬಹಳ ಜನಕ್ಕೆ ಗೊತ್ತಿರ್ಬೋದು. ಉಲ್ಟಾ ಪಲ್ಟಾ ಸಿನಿಮಾ ಮೂಲಕ ಎನ್.ಎಸ್. ಶಂಕರ್ ಬಹಳ ಪ್ರಸಿದ್ಧರಾದಂಥವ್ರು. ಶಂಕರ್ ಸಿನಿಮಾ ನಿರ್ದೇಶಕರಾಗಿ ಬಹಳ ಜನಕ್ಕೆ ಗೊತ್ತು. ಟಿ ವಿ ಸೀರಿಯಲ್ಗಳನ್ನು ಕೂಡ ಡೈರೆಕ್ಟ್ ಮಾಡಿದ್ದಾರೆ. ಆದರೆ ಅವ್ರಿಗೆ ಇದ್ದಿದ್ದು ಬಹಳ ಅಸಂಖ್ಯಾತ ಮುಖಗಳು. ಅವರು ಒಳ್ಳೆಯ ಅನುವಾದಕರು, ಪತ್ರಕರ್ತರು, ಚಿತ್ರಕಲಾವಿದರು, ಬಹಳ ಚೆನ್ನಾಗಿ ಚಿತ್ರಗಳನ್ನು ಬರೆಯುವಂಥವರು. ಆಮೇಲೆ ಫಾರಿನ್ ಸಿನಿಮಾಗಳನ್ನು ಹೇಗೆ ನೋಡಬೇಕು, ಬೇರೆ ಬೇರೆಯ ಭಾಷೆಯ ಸಿನಿಮಾಗಳನ್ನು ಅಂತ ನಮಗೆ ಹೇಳಿಕೊಟ್ಟಂಥವ್ರು. ಎನ್.ಎಸ್. ಶಂಕರ್ ಪರಿಚಯ ನನಗಾಗಿದ್ದು ಒಂದು ಬಹಳ ವಿಶಿಷ್ಟವಾದ ಸಂದರ್ಭದಲ್ಲಿ. ಅದನ್ನು ನಾನು ಹಿಂದೆ ಒಂದು ಸಲ ಸಂದರ್ಭದಲ್ಲಿ ಹೇಳಿದ್ದೀನಿ. ಲಂಕೇಶ್ ಒಂದು ಸಲ ನನಗೆ ಫೋನ್ ಮಾಡಿದ್ರು. ಫೋನ್ ಮಾಡಿದಾಗ ಫಸ್ಟು ಅವರು ಯಾರ ಹತ್ರ ಹೇಳಿ ಕಳಿಸಿದ್ರು. ನಾನು ಹೋಗಲಿಲ್ಲ, ಯಾಕಂದ್ರೆ ನಮಗೆ ಲಂಕೇಶ್ ಅಂದ್ರೆ ಒಂದು ಭಯ ಇತ್ತು, ಲಂಕೇಶ್ ಹತ್ರ ಹೋಗೋದು ಅಂತ ಹೇಳಿದ್ರೆ. ಆಮೇಲೆ ಅವರು ಪ್ರತಿಭಾನಂದ ಕುಮಾರ್ ಹತ್ರ ಹೇಳಿದ್ರು. ಸರಿ, ನಂದು 2-3 ಸಲ ಹಿಂಗೆ ಹೇಳಿದ್ಮೇಲೆ ಹೋದೆ. ಲಂಕೇಶ್ ಬಹಳ ಕೋಪದಿಂದ, ಎಷ್ಟು ಸಲ ಕಳ್ಸೋದು ನಿನಗೆ ಅಂದರು. ನಾನು ಏನೋ ಒಂದು ಕಾರಣ ಹೇಳಿದೆ. ಆಮೇಲೆ ಅವ್ರು ಹೇಳಿದ್ರು, ಮೈತ್ರಿಯ ವೀಣೆ ಮಿಡಿದ ಮಧುರ ತಾನಕ್ಕೆ ಹಾಕಿದ್ದೇನೆ ಅನುರಾಗದ ರಾಗಮಾಲಿಕೆ, ಯಾವ ಹಾಡಿಂದಯ್ಯ ಇದು? ನಾವು ಚಿತ್ರಗೀತೆಯಲ್ಲೇ ನಮ್ಮ ಇಡೀ ಜೀವನ ಕಳೆದಂಥವ್ರು. ಸರ್, ಇದು ಹಸಿರು ತೋರಣ ಸಿನಿಮಾದ್ದು, ಉಪೇಂದ್ರ ಕುಮಾರ್ ಸಂಗೀತ ನಿರ್ದೇಶನ, ಆರ್ ಎನ್ ಜಯಗೋಪಾಲ್ ಬರೆದಿದ್ದು. ಒಂದು ದಿನ ಎಲ್ಲಿಂದಲೋ ನೀ ಬಂದೆ ಹಾಡಿನ ಸಾಲು. ಲಂಕೇಶ್ಗೆ ಒಂದು ಸರ್ಪ್ರೈಸು. ಮೊದಲನೇ ಸಲ ಅವ್ರ ರಿಯಾಕ್ಷನ್ ಏನು ಅಂದರೆ, ಇಷ್ಟು ಜನಕ್ಕೆ ಯಾರಿಗೂ ಗೊತ್ತಿಲ್ಲ, ನೀ ಟಕ್ಕಂತ ಹೇಳ್ಬಿಟ್ಟಲ್ಲ ಅಂದರು. ನಾನಂದರೆ ಅವ್ರಿಗೂ ನನಗೂ ವ್ಯತ್ಯಾಸ ಇದೆ ಸರ್, ನಾವು ಚಿತ್ರಗೀತೆ ಧ್ಯಾನವನ್ನೇ ಮಾಡ್ತಾ ಇರ್ತೀವಿ. ಅವ್ರು ರಾಜ್ಕುಮಾರ್ ಬಗ್ಗೆ ಮಾತು ಬಂತು. ರಾಜ್ಕುಮಾರ್ ಲಂಕೇಶ್ ಭೇಟಿ ಮಾಡಿದರು, ಇಂಟ್ರ್ವ್ಯೂ ಕೂಡ ಮಾಡಿದರು. ಅವರ ರಾಜ್ಕುಮಾರ್ ಇಂಟ್ರ್ವ್ಯೂ ಕೂಡ ಬಹಳ ಪ್ರಸಿದ್ಧವಾದ್ದೆ. ಅವರು ಎಲ್ಲ ಭಕ್ತಿ ಪಾತ್ರಗಳು, ಭಾವನಾತ್ಮಕ ಪಾತ್ರಗಳಿಗೆ. ನಾನು ಹೇಳಿದೆ, ಹಸಿರು ತೋರಣ ಬಹಳ ಡಿಫ್ರೆಂಟ್ ಆ ಸಿನಿಮಾ ಸರ್, ನೀವು ಒಂದು ಸಲ ನೋಡಿ. ಆವಾಗ ಲಂಕೇಶ್ ಪತ್ರಿಕೆಯಲ್ಲಿ ಎನ್.ಎಸ್. ಶಂಕರ್ ಲಂಕೇಶ್ ಜೊತೆಗಿದ್ದರು. ನಾನು ಲಂಕೇಶ್ ಭೇಟಿ ಮಾಡಿದ ದಿವಸ ಅವರು ಲಂಕೇಶ್ ಜೊತೆಗೆ ಇದ್ದರು. ಮೇಷ್ಟ್ರಿಗೆ ತೋರಿಸ್ತೀನಿ ಬಿಡಿ ಹಸಿರು ತೋರಣನ ಅಂತಂದರು. ಆಮೇಲೆ ಹಸಿರು ತೋರಣ ಅವರು ಶಂಕರು ಕೂತು ನೋಡಿದ್ದಾರೆ. ಮತ್ತು ನಂಗೆ ಲಂಕೇಶ್ ಫೋನ್ ಮಾಡಿದ್ರು. ಲಂಕೇಶ್ ಫೋನ್ ಮಾಡಿಬಿಟ್ಟು ಬಂದಾಗ ಅಂತಂದರು. ನಾನು ವಾಪಸ್ ಹೋಗ್ತಾ ಅವ್ರ ಆಫೀಸ್ಗೆ ಹೋದೆ. ರಾಜ್ಕುಮಾರಿಗೆ ಭಾಳ ದೊಡ್ಡ ರೇಂಜ್ ಇದೆ, ನಾನೇನು ಭಕ್ತಿ ಭಾವನಾ ಹಿಂಗೆ ಅಂದ್ಕೊಂಡಿದ್ದೆ, ಇಷ್ಟು ಕಾಂಪ್ಲೆಕ್ಸ್ ಕ್ಯಾರೆಕ್ಟರ್ಗಳನ್ನೆಲ್ಲ ಮಾಡಿದ್ದಾರೆ ಅಂತ. ಅವತ್ತು ಎನ್.ಎಸ್. ಶಂಕರು ರಾಜ್ಕುಮಾರ್ ಅಭಿನಯದ ಬಗ್ಗೆ ಬಹಳ ಅದ್ಭುತವಾಗಿ ಮಾತನಾಡಿದ್ರು. ನಂಗೆ ಅಲ್ಲಿಂದ ಎನ್.ಎಸ್. ಶಂಕರ್ ಅವರ ಒಡನಾಟ ಆರಂಭ ಆಯಿತು. ಆಮೇಲೆ ನಾನು ಅವ್ರ ಹತ್ರ ಲೇಖನಗಳನ್ನು ಬರೆಸಿದ್ದೀನಿ. ನಾವು BM.ಶ್ರೀ ಪ್ರತಿಷ್ಠಾನದಲ್ಲಿ ಉಲ್ಟಾ ಪಲ್ಟಾ ಸಿನಿಮಾದ ಪ್ರದರ್ಶನ ಇಟ್ಕೊಂಡಿದ್ವಿ. ನಾನು ಶಂಕರ್ನ ಕರೆದಿದ್ದೆ ಆವಾಗ. ಶಂಕರ್ ಆ ಸಿನಿಮಾದ ಹಿನ್ನೆಲೆ ಇತ್ಯಾದಿಗಳನ್ನು ತುಂಬ ಚೆನ್ನಾಗಿ ಮಾತಾಡಿದ್ರು. ಶಂಕರ್ ತಂದೆ ಸ್ವತಂತ್ರ ಹೋರಾಟಗಾರರು. ಅವರು ಸೊರಬ ಹತ್ತಿರದವರು, ಶಿವಮೊಗ್ಗ ಜಿಲ್ಲೆ ನ್ಯಾಮತಿಯವರವರು. ಅವ್ರ ತಂದೆದು ಟ್ರಾನ್ಸ್ಫರಬಲ್ ಜಾಬು. ಅವರು ಮಂಡ್ಯ ಜಿಲ್ಲೆ ಪಾಂಡವಪುರದಲ್ಲಿ ಬರ್ತಾರೆ. ಅಲ್ಲಿ ಪ್ರೈಮರಿ ಸ್ಕೂಲು, ಮೈಸೂರಲ್ಲಿ ಹೈಸ್ಕೂಲು, ಆಮೇಲೆ ಬೆಂಗಳೂರಲ್ಲಿ ಪದವಿ ಮಾಡ್ತಾರೆ. ಬಾಲ್ಯದಲ್ಲಿ ಎನ್.ಎಸ್. ಶಂಕರ್ಗಿದ್ದು ಭಾಳ ದೊಡ್ಡ ಕನಸು IAS ಮಾಡಬೇಕು ಅಂತೇಳಿ. ಆವಾಗ ಅವ್ರನ್ನ 3ನೇ ಕ್ಲಾಸ್ಗೆ ಸೇರಿಸ್ಬಿಡ್ತಿದ್ರು. ಅವಾಗೆಲ್ಲ ಹಾಗೆ 1ನೇ ಕ್ಲಾಸು 2ನೇ ಕ್ಲಾಸ್ ಜಂಪ್ ಮಾಡೋಕ್ಕೆ ಅವಕಾಶ ಇತ್ತು. ಅವ್ರು ಡಿಗ್ರಿ ಮುಗಿಸ್ದಾಗಿನ್ನೂ 19 ವರ್ಷ, IAS ಮಾಡೋದಕ್ಕೆ 21 ವರ್ಷ ಆಗಬೇಕು. 2 ವರ್ಷ ಸುಮ್ಮನೆ ಯಾಕೆ ಓಡೋದು ಅಂಥೇಳಿ ಅವ್ರು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಪತ್ರಿಕೋದ್ಯಮದಲ್ಲಿ ಮಾಸ್ಟರ್ ಡಿಗ್ರಿ ಮಾಡಿದ್ರು. ಪತ್ರಿಕೋದ್ಯಮದಲ್ಲಿ ಮಾಸ್ಟರ್ ಡಿಗ್ರಿ ಮಾಡಿದ್ದು ಅವರನ್ನು ಪತ್ರಿಕೆ ಕಡೆಗೆ ತೊಗೊಂಬರುತ್ತೋ. ಅವರು ತುಮಕೂರು ಟೈಮ್ಸ್ ಅಂತೇಳಿ, ತುಮಕೂರು ಜಿಲ್ಲೆ ಪತ್ರಿಕೆ, ಅಲ್ಲಿ ಕೆಲಸ ಮಾಡಿದ್ರು. ಆಮೇಲೆ ಜನವಾಣಿಲಿ ಕೆಲಸ ಮಾಡಿದ್ರು. ಪ್ರಜಾವಾಣಿಗೆ ಬಂದರು. ಸಾಮಾನ್ಯಕ್ಕೆ ಪ್ರಜಾವಾಣಿಗೆ ಬಂದ ಪತ್ರಕರ್ತರು ಕೆಲಸ ಯಾರು ಬಿಡಲ್ಲ, ಪ್ರಜಾವಾಣಿಯಲ್ಲೇ ಉಳ್ಕೊಳ್ತಾರೆ. ಆದರೆ ಶಂಕರ್ ಹಾಗಲ್ಲ. ಪ್ರಜಾವಾಣಿ ಬಿಟ್ಟು ಮುಂಗಾರಿಗೆ ಬಂದರು, ಅಲ್ಲಿಂದ ಸುದ್ದಿ ಸಂಗಾತಿಗೆ ಬಂದರು. ಅಷ್ಟೊತ್ತಿಗೆ ಲಂಕೇಶೇ ಅವರನ್ನು ಕರೆದ್ರು. ಸರಿಸುಮಾರು 8 ವರ್ಷ ಅವರು ಲಂಕೇಶ್ ಪತ್ರಿಕೆಯಲ್ಲಿದ್ದರು. ಬಹುಶಃ ಯಾರು ಹಳೆಯ ಆ ಕಾಲದ ಲಂಕೇಶ್ ಪತ್ರಿಕೆಯನ್ನು ಓದಿದ್ದವ್ರಿಗೆ ನೆನಪಿದ್ರೆ, ಸಿನಿಮಾ ಬಗ್ಗೆ ಪತ್ರಿಕೆಯಲ್ಲಿ ಎನ್.ಎಸ್. ಶಂಕರ್ ಬಹಳ ಅದ್ಭುತವಾದ ಲೇಖನಗಳನ್ನು ಬರೆಯೋರು. ಅಷ್ಟೊತ್ತಿಗಾಗಲೇ ಅವರು ಲಂಕೇಶ್ ಅವರ ಮುಟ್ಟಿಸಿಕೊಂಡವರು ಅಂತೊಂದು
ಕಥೆಯನ್ನು ಇಟ್ಕೊಂಡು ಒಂದು ಕಿರುಚಿತ್ರ ಮಾಡಿದರು. ಸಾಕ್ಷ್ಯಚಿತ್ರಗಳನ್ನು ಒಂದು 2-3 ಮಾಡಿದ್ರು. ಅಷ್ಟೊತ್ತಿಗೆ ಅವರ ಮಾನಸೋಲ್ಲಾಸ ಅನ್ನೋ ಸಾಕ್ಷ್ಯಚಿತ್ರ ಸಾಕಷ್ಟು ಕಡೆ ಪ್ರಸಿದ್ಧಿಯಾಗಿತ್ತು. ಈ ಸಂದರ್ಭದಲ್ಲಿ ಅವರಿಗೆ ದೂರದರ್ಶನ ಧಾರಾವಾಹಿಗಳನ್ನು ಅವರು ನಿರ್ದೇಶನ ಮಾಡೋದಕ್ಕೆ ಶುರು ಮಾಡಿದ್ರು. ಬದುಕು ಜಟಕಾ ಬಂಡಿ ಮಾಡಿದ್ರು, ಬಹಳ ದೊಡ್ಡ ಹೆಸರು ಬದುಕು ಜಟಕಾ ಬಂಡಿ ಅವರಿಗೆ. ಕ್ಷಮೆಯ ದರಿತ್ರಿ ಅಂತ ಮಾಡಿದ್ರು, ಶೋಧ ಅಂತ ಮಾಡಿದ್ರು. ಒಂಥರ ಶಂಕರ್ ಇಸ್ ಆಲ್ವೇಸ್ ಅಹೆಡ್ ಆಫ್ ಹಿಸ್ ಟೈಮ್ ಅಂತ ನಾವು ಮಾತಾಡ್ತೀವಿ. ಅವರು ಆ ಕಾಲದಲ್ಲೇ 90ನೇ ಇಸ್ವಿಲ್ಲೇ ನ್ಯೂಸ್ ಚಾನಲ್ ಮಾಡ್ತೀನಿ ಅಂತ ಹೊರಟಿದ್ರು, ಕ್ಯಾಮ್ರಾ ಎಲ್ಲ ತೊಗೊಂಡು. ಅಂದರೆ ನ್ಯೂಸ್ ಚಾನಲ್ ನಮ್ಮಲ್ಲಿ ಬಂದಿದ್ದು ಇನ್ನೂ 10 ವರ್ಷದ ನಂತರ, 10-15 ವರ್ಷದ ನಂತರ. ಶಂಕರ್ಗೆ ನ್ಯೂಸ್ ಚಾನಲ್ಗೆ ಒಂದು ಮಾರ್ಕೆಟ್ ಇದೆ ಅನ್ನೋದು ಬಹಳ ಕ್ಲಿಯರಾಗಿ ಅವಾಗಲೇ ಗೊತ್ತಿತ್ತು. ಲಂಕೇಶ್ ಪತ್ರಿಕೆಯಲ್ಲಿ ಇದ್ದಾಗಲೇ ಅವರು ಕಾಮಿಡಿ ಆಫ್ ಎರರ್ಸ್ ಶೇಕ್ಸ್ಪಿಯರ್ನ ನಾಟಕವನ್ನು ಇಟ್ಕೊಂಡು ಸಿನಿಮಾ ಮಾಡಬೇಕು ಅಂತ ಹೊರಟರು. ನನಗೆ ಇನ್ನೂ ಆ ಸಿನಿಮಾದ ಆರಂಭಿಕ ದಿನಗಳಲ್ಲಿ ನಾನು ಅಂದೆ, ಅವ್ರು ಕಾಮಿಡಿ ಆಫ್ ಎರರ್ಸನ್ನು ಯಾವಾಗ ಆರಿಸ್ಕೊಂಡು, ಸರ್ ಇದಾಗಲೇ ಸಿನಿಮಾ ಆಗಿಬಿಟ್ಟಿದೆ ಸರ್, ಪಂತ್ಲು ಅವರು ಅಳಿಯ ಗೆಳೆಯ ಅಂತ ಸಿನಿಮಾ ಮಾಡಿದ್ದಾರೆ, ಇಲ್ಲ ರೀ ನಾನು ಬೇರೆ ಥರ ಮಾಡ್ತೀನಿ ಅಂತಂದರು. ಗೊತ್ತಿದೆ, ರಮೇಶ್ ಅರವಿಂದ್ ದ್ವಿಪಾತ್ರ. ಅದು ಆ್ಯಕ್ಚುಲಿ ಮೊದಲಿಗೊಂದು ರೋಲ್ ಬರೋದರಿಂದ ಅವ್ರು ತ್ರಿಪಾತ್ರ ಅಂತ ಕರೆಯೋರು ಅದನ್ನು. ಅಂದರೆ ಅವರಿಬ್ಬರು ತಂದೆಯ ರೋಲನ್ನು ಮೊದಲನೇ ಸೀನಲ್ಲಿ ರಮೇಶ್ ಅರವಿಂದ್ ಬರ್ತಾರೆ. ಸಂಕೇತ್ ಕಾಶಿ ಮತ್ತು ರಮೇಶ್ ಅರವಿಂದ್ ಇವ್ರಿಗೆ ಇಡೀ ಸಿನಿಮಾದಲ್ಲಿ ಉಲ್ಟಾ ಪಲ್ಟಾ ಆಗುವಂತಹದ್ದು. ಅವರು ಕೊಪ್ಪದಲ್ಲಿ ಈ ಸಿನಿಮಾನ ಶೂಟಿಂಗ್ ಮಾಡಿದ್ರು. ಅದೊಂದು ಬಹಳ ವಿಶೇಷವಾದ, ಅಂದರೆ ನಮ್ಮ ಬಾಲ್ಯ ದಿನಗಳಿಗೂ ಕೊಪ್ಪಕ್ಕೂ ಬಹಳ ಸಂಬಂಧ ಇದ್ದಿದ್ದರಿಂದ ಅವರು ಕೊಪ್ಪದ ಕಥೆಗಳನ್ನು ಹೇಳೋರು ಅವರು. ಆ್ಯಕ್ಚುಲಿ ಉಲ್ಟಾ ಪಲ್ಟಾ ಬಹಳ ದೊಡ್ಡ ಪ್ರಮಾಣದಲ್ಲಿ ಯಶಸ್ಸನ್ನು ಗಳಿಸಿದ ಮೇಲೆ ಎಷ್ಟು ದುಡ್ಡು ಲಾಭ ಬಂತ ಸರ್ ಅಂದರೆ ಅವರಂದರು, ಇಲ್ಲಯ್ಯ ಸಿನಿಮಾ ರಿಲೀಸ್ ಆಗೋಕ್ಕೆ ಮುಂಚೆನೇ ನಾನು ಎಲ್ಲ ಡಿಸ್ಟ್ರಿಬ್ಯೂಟ್ರಿಗೆ ಮಾರಿಬಿಟ್ಟಿದ್ದೆ, ನನಗೆ ಏನಾವಾಗ ಸಿಕ್ತು ಅಷ್ಟೇ ಸಿಕ್ತು ಅಂತ. ಅದು ಸತ್ಯ ಕೂಡ ನನಗೂ ಗೊತ್ತು. ಉಲ್ಟಾ ಪಲ್ಟಾ ಸಿನಿಮಾದ ಲಾಭ ಎಸ್ ಶಂಕರಿಗೆ ಸಿಕ್ಕಲಿಲ್ಲ. ಇದಾದಮೇಲೆ ಅವರು ರಾಂಗ್ ನಂಬರ್ ಅಂತ ಒಂದು ಸಿನಿಮಾ ಮಾಡಿದ್ರು, ಭಾವನಾ ರಾಮಣ್ಣನ ಇಟ್ಕೊಂಡು. ನಮ್ಮ ಯಾವುದು ವಿಶಾಖ ಕಾಯ್ದೆ ಇದೆಯಲ್ಲ, ಸೆಕ್ಷುವಲ್ ಹ್ಯಾರಸ್ಮೆಂಟ್ ಆಫ್ ದಿ ವರ್ಕಿಂಗ್ ವುಮೆನ್, ಈ ಕಾಯ್ದೆ ಬರೋದಕ್ಕೆ ಎಷ್ಟೋ ವರ್ಷ ಮುಂಚೆ ಇವ್ರು ರಾಂಗ್ ನಂಬರ್ ಸಿನಿಮಾ ಮಾಡಿದ್ದು. ಅದು ದುಡಿಯುವ ಮಹಿಳೆಯರ ಮೇಲೆ ಆಗುವ ಲೈಂಗಿಕ ದೌರ್ಜನ್ಯವನ್ನು ಇಟ್ಕೊಂಡು ಭಾವನಾ ರಾಮಣ್ಣಂಗೆ ಸಿಕ್ಕ ಬಹಳ ಅಪರೂಪದ ಅದ್ಭುತವಾದ ಪಾತ್ರ ಇದು. ಈ ಸಿನಿಮಾ ಗೆದ್ದಿದ್ರೆ ಬಹುಶಃ ಶಂಕರ್ ಇನ್ನೊಂದಿಷ್ಟು ಸಿನಿಮಾ ಮಾಡೋರೇನೋ. ಜೂಟಾಟ ಅಂತ ಒಂದು ಸಿನಿಮಾ ಮಾಡಿದ್ರು, ಧ್ಯಾನು, ಆಕಾಶು, ರೀಚಾ ಈ ಥರದ ಹೊಸ ಕಲಾವಿದರನ್ನು ಇಟ್ಕೊಂಡು. ಇದು 2 ಆದಮೇಲೆ ಅವರು ಡಾಕ್ಯುಮೆಂಟ್ರಿಗಳ ಕಡೆಗೆ ಹೆಚ್ಚು ತಮ್ಮ ಗಮನವನ್ನು ಕೊಡಬೇಕಾಯ್ತು, ಅನಿವಾರ್ಯ ಕೂಡ ಆಯಿತು ಅವರಿಗೆ. ಇದರ ನಡುವೆ ಅವರು ದುನಿಯಾ ವಿಜಯ್ ಮತ್ತು ರಮ್ಯಾ ಅಭಿನಯ ಮಾಡಿದಂತಹ ಜಾನಿ ಮೇರಾ ನಾಮ್ ಪ್ರೀತಿ ಮೇರಾ ಕಾಮ್ ಅನ್ನೋ ಸಿನಿಮಾಕ್ಕೆ ಅವರು ಚಿತ್ರಕಥೆ ಸಂಭಾಷಣೆಯನ್ನು ಬರೆದ್ರು. ಆ ಸಿನಿಮಾ ಕೂಡ ಸಾಕಷ್ಟು ಹೆಸರನ್ನು ಮಾಡ್ತಾವೆ. ಒಂಥರ ಎಸ್ ಶಂಕರ್ಗೆ ಮತ್ತೊಂದಿಷ್ಟು ಸಿನಿಮಾ ಮಾಡ್ಬೋದು ಅನ್ನೋ ಉತ್ಸಾಹ ಅಂತ ಹುಟ್ಟಿತ್ತು. ಅಂಬೇಡ್ಕರ್ ಬಗ್ಗೆ ನಮ್ಮಲ್ಲಿ, ಅದು ಅಂಬೇಡ್ಕರ್ ಮತ್ತು ದಲಿತ ಸಂಘರ್ಷ ಸಮಿತಿಯ ಬಗ್ಗೆ ಬಹಳ ಆಳವಾಗಿ ಅಧಿಕೃತವಾಗಿ ಮಾತನಾಡಬಲ್ಲಂಥವರು ಎಸ್ ಶಂಕರ್. ಅಂಬೇಡ್ಕರ್ ಮೇಲೆ ಒಂದು ಸಾಕ್ಷ್ಯಚಿತ್ರ ಮಾಡಿದ್ದಾರೆ, ಯಾರಾದರೂ ಗಮನಿಸಿರ್ಬೇಕು, ಕನ್ನಡದಲ್ಲಿ ಅಂಬೇಡ್ಕರ್ ಅಂತೇಳಿ. ತುಂಬ ಅದ್ಭುತವಾದಂತಹ ಸಾಕ್ಷ್ಯಚಿತ್ರ. ಅವ್ರಿಗೆ ತುಂಬ ಕಥೆಗಳು ಇತ್ತು, ತುಂಬ ಒಳ್ಳೆಯ ಸ್ಕ್ರಿಪ್ಟ್ ರೈಟ್ರ್ ಅವರು. ತುಂಬ ಅವ್ರ ಮನೇಲಿ ಕೂತು ನಾನು ರೀಡಿಂಗನ್ನು ಮಾಡಿ, ಬಸವೇಶ್ವರ ನಗರಲ್ಲಿ ಅವ್ರ ಮನೆ ಇತ್ತು, ಅಲ್ಲೊಂದು ಪವಿತ್ರ ಪ್ಯಾರಡೈಸ್ ಅಂತ ಹೋಟ್ಲಿತ್ತು. ಅದು ಶಂಕರ್ ಅವ್ರಿಗೆ ಬಹಳ ಪ್ರಿಯವಾದಂಥ ಹೋಟೆಲ್. ಅದು ಮನೆಗೆ ಬಂದು ನಿಂತು ಅವ್ರ ಮನೇಲಿ ಸ್ಕ್ರಿಪ್ಟ್ ರೈಟಿಂಗ್ ಆದಮೇಲೆ ಪವಿತ್ರ ಪ್ಯಾರಡೈಸಲ್ಲಿ ಮಸಾಲೆ ದೋಸೆ ತಿನ್ನೋದ್ರ ಮೂಲಕ ನಮ್ಮ ಮೀಟಿಂಗ್ ಯಾವಾಗಲೂ ಕೊನೆಗೊಳ್ಳಬೇಕು ಅಂತ ಅವರೇ ಒಂದು ನಿಯಮ ಮಾಡ್ಕೊಂಡಿದ್ರು. ಆವಾಗ ಇಲ್ಲ ರೀ ಪವಿತ್ರ ಪ್ಯಾರಡೈಸ್ ದೋಸೆ ಕಾಯ್ತಾ ಇದೆ, ಇರಿ ಇನ್ನೂ 2 ಸೀನ್ ಓದ್ತೀನಿ ನಾನು ಅಂತ ಓದೋರು. ಡಾಕ್ಟರ್ ರಾಮಚಂದ್ರ ದೇವ ಅವರ ರಥಮಸೂಲ ಅಂತ ಒಂದು ನಾಟಕ, ಅದು ಬಹಳ ವಿಶಿಷ್ಟವಾದ ನಾಟಕ. ಅಂದರೆ ರಥಮಸಲ ಅನ್ನೋದು ಅಯೋಧ್ಯೆ ಕಾಲದಲ್ಲಿ ನಡೆದಂಥ ಒಂದು ಕಥೆಯನ್ನು ಇಟ್ಕೊಂಡು ಮಾಡಿದಂತಹದ್ದು. ಅದರಲ್ಲಿ ನಿಮಗೆ ಕುದುರೆಯ ರಥದ ಸವಾರ ಕಾಣಿಸಲ್ಲ, ಬಾಣಗಳು ಮಾತ್ರ ಬರ್ತಾ ಇರುತ್ತೆ ಅಂತ. ನಮ್ಮ ಗ್ಲೋಬಲೈಸೇಷನ್ ಇವತ್ತು ಅದೇ ಥರದಲ್ಲಿ ನಮಗೆ ಯಾರು ಬಾಣ ಬಿಡ್ತಾ ಇದ್ದಾರೆ ಅಂತ ಗೊತ್ತಾಗಲ್ಲ, ಇಲ್ಲಿಂದ ಬಾಣ ಮಾತ್ರ ನಮಗೆ ಬಂದು ಹೊಡಿತಾ ಇರುತ್ತೆ. ಈ ಥರದ ಕತೆ ಮಾಡೋರು. ಭಾಳ ಮುಖ್ಯವಾಗಿ ಪುನೀತ್ ರಾಜ್ಕುಮಾರ್ಗೆ ಒಂದು ಸಿನಿಮಾ ಅವರು ರೆಡಿ ಮಾಡಿದರು. ರಾಜ್ಕುಮಾರ್ನ ಭೇಟಿ ಮಾಡಿದರು. ಅವ್ರ ಮನೆಯಲ್ಲಿ ಅವರು ರಾಜ್ಕುಮಾರ್ ಭೇಟಿ ಮಾಡಿದಂಥ ಫೋಟೋ, ಭಾಳ ದೊಡ್ಡ ಫೋಟೋ ಅವರು ಹಾಕ್ಕೊಂಡಿದ್ರು. ಅಣ್ಣವರಿಗೆ ಉಲ್ಟಾ ಪಲ್ಟಾ ಭಾಳ ಇಷ್ಟ ಆಗಿತ್ತು. ಅಣ್ಣವರೇ ಅದನ್ನ ಹೇಳಿದ್ರಂತೆ, ಶಂಕರ್ನ ಭೇಟಿ ಮಾಡಬೇಕು ಅಂತ ಹೇಳಿ. ಅವರು ಪುನೀತ್ ರಾಜ್ಕುಮಾರ್ ಸಿನಿಮಾ ಕೂಡ ಒಂದು ಹಂತಕ್ಕಾಗಿತ್ತು, ಒಂದು ಹಂತಕ್ಕೆ ರೀಡಿಂಗ್ ಕೂಡ ಕೊಟ್ಟಿದ್ರು. ಅದು ಯಾಕೆ ಮುಂದುವರಿಲಿಲ್ಲ ನನಗೂ ಗೊತ್ತಿಲ್ಲ.
ಇತ್ತೀಚಿನ ದಿನಗಳಲ್ಲಿ ಅವರು ಸಿನಿಮಾ ಕಫೆ ಅಂತ ಹೇಳಿ ಒಂದು ಸಮಾನ ಮನಸ್ಕರ ಗುಂಪನ್ನು ಸೇರಿಸ್ಕೊಂಡು ಒಂದು 75 ಲಕ್ಷದ ಬಜೆಟ್ನಲ್ಲಿ ಲಂಕೇಶ್ ಅವರ ಮುಟ್ಟಿಸಿಕೊಂಡವರು, ಪ್ರತಿಮಾ ನಂದಕುಮಾರ್ ಅವರ ಅರುಂಧತಿ ಮತ್ತು ಪಿ ಮಹಮ್ಮದ್ ಅವರ ಡಿಸೆಂಬರ್ 6 3 ಕಥೆಯನ್ನು ಇಟ್ಕೊಂಡು ಪುಟ್ಟಣ್ಣ ಕಣಗಲ್ ಕಥಾ ಸಂಗಮ ಮಾಡಿದ್ರಲ್ಲ, ಆ ಮಾದರಿಯಲ್ಲಿ ಒಂದು ಕಥಾ ಸಂಗಮ ಸಿನಿಮಾ ಮಾಡೋದಕ್ಕೆ ಹೊರಟಿದ್ರು. ನಂಗೆ ಗೊತ್ತಿದ್ದಂಗೆ ಅದರ 80ರಷ್ಟು ಶೂಟಿಂಗ್ ಆಗಿತ್ತು. ಉಮಾರಾಣಿ ಅವರು ಅವರ ಮಡದಿ, ಅವರ ಬಹಳ ದೊಡ್ಡ ಬೆಂಬಲವನ್ನು ನೀಡಿದಂಥವರು. ಅವರು ಕಳೆದ 2 ವರ್ಷದಿಂದ ಕ್ಯಾನ್ಸರ್ನಿಂದ ತೊಂದರೆಗೆ ಒಳಗಾಗಿದ್ದರಿಂದ ಇವರ ಸಿನಿಮಾ ಶೂಟಿಂಗು ಎಲ್ಲ ಅಲ್ಲಿಗೆ ನಿಲ್ಲಿಸಿ ತುಂಬ ಚೆನ್ನಾಗಿ ಹೆಂಡ್ತಿನ ಆರೈಕೆ ಮಾಡಿದ್ರು ಅವರು. ಈ ಜನವರಿಯಲ್ಲಿ ಉಮಾ ಮೇಡಮ್ ನಿಧನರಾದರು. ಇದಾದಮೇಲೆ ಇನ್ನು ಸಿನಿಮಾ ಶುರು ಮಾಡಬೇಕಯ್ಯ ಅಂತ ಇದ್ದರು, ಗೊತ್ತಿಲ್ಲ, ಎಲ್ಲ ಒಂಥರ ಉಲ್ಟಂಪಲ್ಟ ಆಗಿದೆ. ಇದ್ದಕ್ಕಿದ್ದ ಹಾಗೆ ಶಂಕರ್ ಮಾಯವಾಗಿದ್ದಾರೆ. ಅವರ ಮಗ ರಾಹುಲ್ ಕೂಡ ಚಿತ್ರರಂಗದಲ್ಲಿರೋದು, ಯೋಗರಾಜ್ ಭಟ್ರ ಸಹ ನಿರ್ದೇಶಕರಾಗಿ ಕೆಲಸ ಮಾಡ್ತಿದ್ದಾರೆ. ಬಹುಶಃ ರಾಹುಲ್ ಆ ಸಿನಿಮಾನ ಮುಗಿಸ್ತಾರೆ ಅಂದ್ಕೊಂಡಿದ್ದೀನಿ. ಕನ್ನಡ ಚಿತ್ರರಂಗದ ಬಹಳ ದೊಡ್ಡ ದೈತ್ಯ ಪ್ರತಿಭೆ ಎನ್.ಎಸ್. ಶಂಕರ್ಗೆ ಏನು ಬಹುಶಃ ಸಿಕ್ಕಬಹುದಾಗಿತ್ತೋ, ಸಿಕ್ಕಬೇಕಾಗಿತ್ತೋ, ಸಿಕ್ಕಲಿಲ್ಲ. ಎನ್.ಎಸ್. ಶಂಕರ್ದೊಂದು ಜೋಕು ಇದೆ, ಅದು ಬಹುಶಃ ನನಗೆ ಅವ್ರು ಇಲ್ಲವಾದ ಕಾಲದಲ್ಲಿ ಅದು ಬಹಳ ಕಾಡುವಂಥದ್ದು. ಯಾರೋ ಅವ್ರನ್ನ ಕೇಳಿದ್ರಂತೆ, ನೀವು ಎನ್.ಎಸ್. ಶ್ರೀಧರಮೂರ್ತಿ ಅಣ್ಣ ತಮ್ಮನ ಇಬ್ಬರು ಇನ್ಷಿಯಲ್ಲು ಒಂದೇ ಇದೆಯಲ್ಲ ಅಂತೇಳಿ. ಶಂಕರ್ ನನ್ನ ಹತ್ರ ಹೇಳಿದ್ರು, ಹೌದು ಅಂದ್ಬಿಟ್ಟೆ ರೀ, ಯಾಕೆ ಅಂದರೆ ಒಂಥರ ಯೋಚನೆ ಮಾಡೋ ರೀತಿಯೂ ಸೇಮ್ ಇದೆ ಅಲ್ವಾ, ಅದಕ್ಕೆ ಆಯಿತು ಅಂದ್ಬಿಟ್ಟು ಏನಿಗೆ ಅದರಲ್ಲಿ ಅಂತ. ಗೊತ್ತಿಲ್ಲ ನನಗೆ. ಅವ್ರಿಗೆ 67 ಹೋದಾಗ ಅವರೇ ನನ್ನ ಅಣ್ಣ ತಮ್ಮ ಅಂತ ಹೇಳಿದ್ದವರೇ. ನನ್ನ ಹಿರಿಯ ಅಣ್ಣನ ಸ್ಥಾನದಲ್ಲಿದ್ದ ಎನ್.ಎಸ್. ಶಂಕರ್ ಇವತ್ತು ಇಲ್ಲ ಅಂತ ಕಲ್ಪಿಸ್ಕೊಳ್ಳೋಕ್ಕೆ ಬಹಳ ಕಷ್ಟ ಆಗ್ತಾಯಿದೆ. ಅವ್ರ ಫೋನ್ ಇನ್ಮೇಲೆ ಬರಲ್ಲ. ಹೀಗೆ ಅದರಲ್ಲೂ ಬಹಳ ಮುಖ್ಯವಾಗಿ ನಾನು ಯಾವುದಾದ್ರೂ ರಾಗದ ಬಗ್ಗೆ ಫೇಸ್ಬುಕ್ಕಲ್ಲಿ ಆರ್ಟಿಕಲ್ ಬರೆದ್ರೆ ಮೊದಲು ರಿಯಾಕ್ಟ್ ಮಾಡ್ತಿದ್ದು ಎನ್.ಎಸ್. ಶಂಕರ್. ನಾನು ಇತ್ತೀಚೆಗೆ ಫೇಸ್ಬುಕ್ಕಲ್ಲಿ ಚಾರುಕೇಶಿ ಬಗ್ಗೆ ಬರೆದಾಗ ಶಂಕರ್ನ ತುಂಬ ನೆನಪು ಮಾಡಿಕೊಂಡೆ. ಅವ್ರದ್ದೊಂದು ಫೋನು ಖಂಡಿತ ಬರ್ತಾಯಿತ್ತು ಇಷ್ಟೊತ್ತಿಗೆ ಅಂತ ಹೇಳಿ. ಗೊತ್ತಿಲ್ಲ, ಬಹಳ ಸುಖವಾದ ಮಾಡಿ ಹಿಂದಿನ ದಿನ ಕೂಡ ಮುಹೂರ್ತವನ್ನು ಮುಗಿಸಿ ಮನೆಗೆ ಬಂದು ಮಲಗಿದವರು, ಬೆಳಗ್ಗೆ ಎದ್ದಿಲ್ಲ. ಸುಖವಾದ ಮರಣ ಅಂತ ಹೇಳಬೇಕೋ, ಇಷ್ಟು ಬೇಗ ನಮ್ಮನ್ನು ಬಿಟ್ಟು ಹೋದರು ಅಂತ ಹೇಳಬೇಕೋ, ಅವರಿಗೆ ನಮ್ಮ ಗ್ಲೋಬಲ್ ಕನ್ನಡ ಪರವಾಗಿ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾ ಇದ್ವಿ.